ಶುಭ ಸಂಜೆ ಸ್ನೇಹಿತರೆ, ಬರ್ರಿ ಇವತ್ತು ಸಾಯಂಕಾಲ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಚುನ್ಮರಿ ಚೂಡಾ ಮಾಡಕತ್ತೀವಿ. ನಮ್ಮ ಗುಂಡನ ಬರ್ತಡೇ ನಿಮಿತ್ತವಾಗಿ ಚೂಡಾ ಮಾಡಕತ್ತೀವಿ. ಈ ಚೂಡಾ ಮಾಡಕ್ಕೆ ಚುನ್ಮರಿಗೆ ನೋಡ್ರಿ ಇಲ್ಲಿ ಎಣ್ಣೆ ಕಾಯಿಸಿದ್ವಿ. ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ ಮತ್ತು ಶೇಂಗಾ ಆಗ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ವಿ ಮತ್ತು ಕರಿಬೇವು ಹಾಕಿವಿ. ಇವಾಗ ಬಂಗಿ ಪುಡಿ ಅಂತೀವಿ ನಮ್ಮ ಸೈಡ್, ಇದು ಒಣ ಖಾರ ಮೆಣಸಿನ್ಕಾಯಿ ಪುಡಿ, ರೆಡ್ ಚಿಲ್ಲಿ ಪೌಡ್ರ್ ಅಂತಿರಲ್ಲ ಅದು ನಮ್ಮ ಸೈಡ್, ಅದನ್ನು ಬಂಗಿ ಪುಡಿ ಅಂತೀವಿ. ಅದನ್ನು ಹಾಕೇವಿ. ಅರಿಶಿನ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಚಲೋ ಹೊತ್ನಾಗ ಹಿಂಗೆ ಸ್ವಲ್ಪ ಎಣ್ಣೆ ಕರಿಬೇಕ್ರಿ. ಇದೆಲ್ಲ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ರಿ, ಯಾಕಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಹಾಕ್ಬೋದು. ಇವಾಗಿದು ಒಗ್ಗರಣೆ ರೆಡಿ ಆಗೈತಿ. ಈ ಎಣ್ಣೆ ಒಳಗೆ ಒಂದು 2 ನಿಮಿಷ 3 ನಿಮಿಷ ಶೇಂಗಾ ಫಸ್ಟ್ ಟೈಮ್ ಹುರ್ಕೊಂಡಿದ್ವಿ. ಆದರೂ ಎಣ್ಣೆ ಒಳಗೆ ಇನ್ನೊಂದು ಸ್ವಲ್ಪ ಕರಿಬೇಕು. ಚಲೋ ಹೊತ್ನಾಗ ಅವ ಹಿಂಗೆ ಬಾಯಿ ಬಿಟ್ಟಂಗೆ ಆಗ್ಬೇಕ್ರಿ. ಒಂದ್ರಾಗ 2 ಕರೆದು ಅಂದ್ರೆ ಹಂಗೆ ಇಲ್ಲಿ ಬಿಡಾಕತ್ತ ನೋಡ್ರಿ, ಹಿಂಗೆ ಓಪನ್ ಆಗಂಗೆ ಹೋಗ್ಬೇಕು. ಆವಾಗ ಚಲೋ ಹೊತ್ನಾಗ ಕರೆದಿರ್ತಾವೆ, ಕುರುಮ್ ಅಂತಾವೆ. ಇವಾಗ ನೋಡ್ರಿ ಒಂದು 5 ನಿಮಿಷ ಆಯ್ತು, ಒಗ್ಗರಣೆ ರೆಡಿ ಆಯ್ತು. ಇವಾಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಇಳಿಸ್ಕೊಂಡು ಚುನ್ಮರಿಗೆ ಮಿಕ್ಸ್ ಮಾಡಿ ನಮ್ಮ ಚೂಡಾ ರೆಡಿ ಹಾಕೋ. ಬರ್ರಿ ನಮ್ಮ ಚೂಡಾ ಮಾಡೋಣ. ಚುನ್ಮರಿ ಎಲ್ಲ ಸ್ವಚ್ಛ ಮಾಡಿ ಬುಟ್ಟಿಗೆ ಹಾಕಿ ಇಟ್ಕೊಂಡೈತಿ. ಈಗ ಅದಕ್ಕೆ ಒಗ್ಗರಣೆ ಶುರು ಹಾಕತ್ತೇವೆ ನೋಡ್ರಿ. ಈಗ ನೋಡ್ರಿ ಒಗ್ಗರಣೆ ಸುರಿವಿ ಚುನ್ಮರಿ ಕಲ್ಸಕತ್ಯಾರು. ಎರಡು ಬುಟ್ಟ್ಯಾಗ ಕಲ್ಸಕತ್ತಾರ ನೋಡ್ರಿ. ಇವತ್ತಿನ ಅಡುಗೆ ಬಟ್ಟಿದವ್ರು. ಇವಾಗೆಲ್ಲ ಮಿಕ್ಸ್ ಮಾಡಿದ್ಮ್ಯಾಗ ಇದಕ್ಕೆ ಸಕ್ರೆ ಹಾಕಾಕತ್ತಾರ ನೋಡ್ರಿ. ಸ್ವಲ್ಪ ಸಕ್ರೆ ಹಾಕಾಕತ್ತಾರ. ಇವತ್ತು ನಮ್ಮ ಈ ಅಡುಗೆ ಕಾರ್ಯಕ್ರಮದಾಗ ಹೊಸ ಅತಿಥಿ ಬಂದಾರ್ರಿ. ಇರೋ ನಮ್ಮ ಅವ್ವಾರು ನೋಡ್ರಿ. ನೋಡ್ರಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಚುನ್ಮರಿ ಚೂಡಾ ರೆಡಿ ಆದವು. ಇವು ಸಂಜೆ ಸ್ನ್ಯಾಕ್ಸಿಗೆ ಬತ್ತು. ಇವತ್ತು ನಮ್ಮ ಹುಡುಗನ ಬರ್ತಡೇ ನಿಮಿತ್ತವಾಗಿ ಚೂಡಾ ರೆಡಿ ಮಾಡೀವಿ ಕೇಕಿನ ಜೊತೆಗೆ ತಿನ್ನಕ. ಯಾರಿಗೆಲ್ಲ ನಮ್ಮ ಚೂಡಾ ರೆಸಿಪಿ ಇಷ್ಟ ಆಯಿತು ನಿಮ್ದೊಂದು ಲೈಕ್ ಕೊಡ್ರಿ, ಹಂಗೆ ಒಂದು ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು.